ಮತ್ತು ಮರಾಠಿಗರ ಮಧ್ಯೆ ಯಾವುದೇ ಭಾಷಾ ದ್ವಂದ್ವಗಳಿಲ್ಲ. ಎರಡೂ ಭಾಷೆಗಳನ್ನು ಬೆಳಗಾವಿಯಲ್ಲಿದ್ದಂಥ ನಿರರ್ಗಳವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ಒಂದು ಕಾಲಕ್ಕೆ ಎಮ್ಮೆಸ್ಸಿನ ಅತಿ ಒಂದು ಏನು ಒಳಹೊಕ್ಕುವಿಕೆಯಿಂದಾಗಿ ಅಥವಾ ಬ್ರೈನ್ ವಾಶ್ ಮಾಡೋದಂತಾರಲ್ಲ ಅದರಿಂದಾಗಿ ಕೆಲವರು ಮರಾಠಿಲಿ ಎಷ್ಟೇ ಮಾತಾಡುವಂಥ ಪ್ರಯತ್ನ ಮಾಡಿದರು. ಮರಾಠಿ ನಮ್ಮ ಕನ್ನಡ ಬರುವುದಿಲ್ಲ ಅನ್ನೋಷ್ಟರೊಳಗೆ ಮಾತಾಡ್ತಾಯಿದ್ರು. ಇವತ್ತು ಆಗಿಲ್ಲ. ಯಾವುದೇ ವ್ಯಕ್ತಿ ಬೆಳಗಾವಿಯಲ್ಲಿ ನೀವು ಹೋಗಿ ಮಾತಾಡಿಸಿದ್ರು ಕನ್ನಡ ಮತ್ತು ಮರಾಠಿಯನ್ನು ಅಲ್ಲಿದ್ದಂಥವ್ರು ಒರಿಜಿನಲ್ ಆಗಿ ಅವರು ಎರಡೂ ಭಾಷೆಯನ್ನು ಮಾತಾಡ್ತಿದ್ದಾರೆ. ಮತ್ತು ಬಾರ್ಡ್ರಲ್ಲಿ ಅನಿವಾರ್ಯ ಇದು. ಮರಾಠಿ ಜತ್ತದ ಏರಿಯಾದಲ್ಲೂ ಕನ್ನಡಿಗರು ಸಾಕಷ್ಟು ಇದ್ದಾರೆ. ಸೊಲ್ಲಾಪುರ ಏರಿಯಾದಲ್ಲೂ ಸಾಕಷ್ಟು ಇದ್ದಾರೆ. ಸೊನ್ನರಿಗೆ ನಮ್ಮದು ಸೊಲ್ಲಾಪುರ ಸಿದ್ದರಾಮೇಶ್ವರ ನಮ್ಮ ಕನ್ನಡ ವಚನಗಳ ಪಿತಾಮಹ ಆಗಿದ್ದಾರೆ. ಅವರು ಸಿದ್ದರಾಮೇಶ್ವರವರು ಕನ್ನಡದ ಕವಿ ವಚನಕಾರರು ಅಷ್ಟೇ ಅಲ್ಲ, ದೊಡ್ಡ ಹೋರಾಟಗಾರರು, ಬಸವಣ್ಣನ ಮತ್ತು ಚನ್ನಬಸವಣ್ಣನ ಶಿಷ್ಯರು. ಇವರೆಲ್ಲ ಇಲ್ಲಿ ಕರ್ನಾಟಕದಲ್ಲಿದ್ದಂಥ ಎಲ್ಲ ಭಾಗ. ಹೀಗಾಗಿ ಅದು ನಾವು ಇವತ್ತು ಅದಕ್ಕಾಗಿ ಅನಗತ್ಯ ನಾವು ಅಕ್ಕರು ಕೊಡು ನಮಗೆ ಕೊಡ್ರಿ ಮಧ್ಯಾಹ್ನ ಕೊಡ್ರಿ ಅಂತಿಲ್ಲ. ಸ್ವತಃ ಮಹಾಜನ ವರದಿ ಯಾರು ನೇಮಿಸಿದ್ರು ಇವರು ಅವರೇ ಹೇಳ್ತಾ ಇದ್ರು. ಇವತ್ತು ಒಂದು ಕೆಲವೊಂದಿಷ್ಟು ಹಳ್ಳಿಗಳನ್ನ ಇನ್ನೊಂದಿಷ್ಟು ಸೊಲ್ಲಾಪುರ ಹಿಡ್ಕೊಂಡು ಅಕ್ಕರು ಕೊಡೋದು ಅದರ ಬದಿಯಲ್ಲಿದ್ದಂಥ ಊರುಗಳು ಸಹಿತ ಕರ್ನಾಟಕಕ್ಕೆ ಕೊಡಬೇಕು, ಅವು ಕನ್ನಡದಲ್ಲಿ ಬರ್ತಾವೆ ಅನ್ನೋಂಥ ಮಾತುಗಳನ್ನು ಸಹಿತ ಅವ್ರು ಆಡಿದ್ದಾರೆ. ಆದರೂ ನಾವು ಇವತ್ತು ಅದನ್ನು ಆ ಪ್ರಮಾಣದಲ್ಲೇ ಇವರಷ್ಟು ಜಾಲಾಜ್ಪಾಯ ಆಗಬೇಕು ಅನ್ನುವಂಥದ್ದು ಏನು ಹಠ ನಮ್ಮಲ್ಲಿ ಇಲ್ಲ. ಕನ್ನಡಿಗರು ಇಲ್ಲಪ್ಪ ಆಗಿ ಹೋಗ್ಯದ ಅಂತೇಳಿ ಬಳ್ಳಾರಿದ್ದು ಆಯಿತು. ಈಗ ನಾವು ಕಾಸರಗೋಡನ್ನು ಸಹಿತ ಆಯ್ತಪ್ಪ ಮಲಯಾಳಂದಲ್ಲಿ ನಾವು ಅಲ್ಲಿ ಅದು ಕರೀನು ಭಾಷೆ ಅಂತೇಳಿ ಅದಕ್ಕೂ ನಾವು ಒಪ್ಪಿಗೆ ಕೊಡ್ತಾ ಇದ್ದೀವಿ, ಸಹನ ಮಾಡ್ಕೊಳ್ತಾ ಇದ್ದೀವಿ. ಕಾರಣ ಇಷ್ಟ ಕನ್ನಡಿಗರಿಗೆ ಕೂಡಿ ಹೋಗಬೇಕು, ಕೂಡಿ ಬದುಕಬೇಕು ಅನ್ನೋಂಥ ಆಸೆ. ಅದೇ ಕಾರಣಕ್ಕೆ ನಮ್ಮ ಬದುಕನ್ನು ನಾವು ಕಟ್ಕೋಬೇಕು. ಬದುಕು ದೊಡ್ಡದು ಎಲ್ಲದಕ್ಕಿಂತ ಭಾಷೆಗೆ ಜಾತಿ ಧರ್ಮ ಇವುಗಳಿಗಿಂತ ದೊಡ್ಡದು ಯಾವ ಭಾಷೆ ನಮ್ಮ ಬದುಕಿಗಾಗಿ ಭಾಷೆ ಯಾವುದಾದ್ರೂ ಏನು ಅನ್ನೋಷ್ಟು ಮಟ್ಟಿಗೆ ಉದಾರ ಮನಸ್ಸಿನ ನಮಗೆ ನೀವು ಮರಾಠಿ ಭಾಷೆಯನ್ನು ಕಲೀರಿ, ಆದರೆ ಕನ್ನಡವನ್ನು ಕಲೀಲೇಬೇಕು.